ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಪ್ರಾತಃಸಂಕಲ್ಪ ಗದ್ಯ ಪಾಠಕ್ಕೆ ಸುಸ್ವಾಗತ. ತಥಾ ಅವತೀರ್ಯ ಸಕಲ ಸಚ್ಛಾಸ್ತ್ರಕರ್ತॄಣಾಂ ಸಕಲ ದುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ವಾಯುದೇವರು ಶ್ರೀಮದಾನಂದ ತೀರ್ಥರಾಗಿ ಈ ಭೂಮಿಯಲ್ಲಿ ಅವತರಿಸಿದ ಮೇಲೆ ಅವರು ಮಾಡಿರ್ತಕ್ಕಂತಹ ಕಾರ್ಯಗಳೇನು ಅವುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 3 ಕಾರ್ಯ. ಒಂದು, ಸಕಲ ಸಚ್ಛಾಸ್ತ್ರಗಳನ್ನು ರಚನೆ ಮಾಡಿದ್ದು, ಮತ್ತು ಸಕಲ ದುರ್ಮತಗಳನ್ನು ಭಂಜನೆ ಮಾಡಿದ್ದು, ಮತ್ತು ಅನಾದಿ ಕಾಲದಿಂದ ಇರತಕ್ಕಂತಹ ಒಂದು ಸತ್ಸಿದ್ಧಾಂತ, ವಿಷ್ಣುವೇ ಸರ್ವೋತ್ತಮ ಎಂಬ ಸತ್ಸಿದ್ಧಾಂತವನ್ನು ಸ್ಥಾಪಿಸಿದವರು. ಈ 3 ಕಾರ್ಯಗಳನ್ನು ಇಲ್ಲಿ ಈ ಗದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ತಥಾ ಅವತೀರ್ಯ, ಹಾಗೆ ಅವತಾರ ಮಾಡಿ, ಸಕಲ ಸಚ್ಛಾಸ್ತ್ರ ಕರ್ತॄಣಾಂ, ಸಕಲ ಎಲ್ಲ ಸಚ್ಛಾಸ್ತ್ರಗಳನ್ನು ಕರ್ತॄಣಾಂ ರಚನೆ ಮಾಡಿದವರು, ರಚಿಸಿದಂತಹ. ಆಮೇಲೆ ಸಕಲ ದುರ್ಮತ ಭಂಜಕಾನಾಂ, ಸಕಲ ದುರ್ಮತ, ಎಲ್ಲ ದುರ್ಮತಗಳನ್ನು ಖಂಡನೆ ಮಾಡಿದವರು ಅಂತ. ಮತ್ತು ಅನಾದಿತಃ ಸತ್ಸಂಪ್ರದಾಯ ಪರಂಪರಾಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಅನಾದಿತಃ ಅಂದರೆ ಅನಾದಿ ಕಾಲದಿಂದ ಇರತಕ್ಕಂಥ ಒಂದು ಸತ್ಸಂಪ್ರದಾಯ, ಶುಭ ಸಂಪ್ರದಾಯ, ಅದರ ಒಂದು ಪರಂಪರೆ. ಆ ಶುಭ ಸಂಪ್ರದಾಯ ಪರಂಪರೆಯಿಂದ ಪ್ರಾಪ್ತವಾಗಿರತಕ್ಕಂತಹ ಯಾವುದು? ಶ್ರೀಮದ್ ವೈಷ್ಣವ ಸಿದ್ಧಾಂತ, ವಿಷ್ಣು ಸರ್ವೋತ್ತಮ ಎಂಬ ಸಿದ್ಧಾಂತ, ಸತ್ಸಿದ್ಧಾಂತ. ಇದನ್ನು ಸ್ಥಾಪಿಸಿದವರಾಗಿರತಕ್ಕಂತಹ ಪ್ರತಿಷ್ಠಾಪಕಾನಾಂ ಅಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಅಂತ ಈ ಗದ್ಯದ ಪದಪದಾರ್ಥ. ಹೀಗೆ ಭಗವಂತನ ಆಜ್ಞೆಯಂತೆ, ಎಲ್ಲ ದೇವತೆಗಳ ಒಂದು ಪ್ರಾರ್ಥನೆಯಂತೆ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಂತಹ ವಾಯುದೇವರು ಸಚ್ಛಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಆ ಸಚ್ಛಾಸ್ತ್ರ ಗ್ರಂಥಗಳಿಗೆ ಸರ್ವಮೂಲ ಅಂತ ಹೇಳ್ತಾರೆ. ಸರ್ವಮೂಲ ಗ್ರಂಥಗಳು, ಸರ್ವಮೂಲ ಎಂಬುದಾಗಿ ಪ್ರಸಿದ್ಧವಾಗಿದ್ದಾವೆ. ಅಂತಹ ಸರ್ವಮೂಲಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು 21 ಭಾಷ್ಯಗಳನ್ನು ಖಂಡನೆ ಮಾಡಿ ಬರತಕ್ಕಂತಹ 22ನೆಯ ಭಾಷ್ಯ. ವೇದವ್ಯಾಸರು ಏನು ಈ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಅಂತಹ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಿ ತಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರು. ಅದಕ್ಕಿಂತ ಮೊದಲು 21 ಭಾಷ್ಯಗಳಿದ್ದು, ವಿಶೇಷವಾಗಿ ಇವರ ಅವತಾರ ಮಾಡುವ ಪೂರ್ವದಲ್ಲಿ ಬಹಳ ಪ್ರಸಿದ್ಧವಾಗಿ ಇದ್ದಂತಹ ಭಾಷ್ಯ
ಅದು ಶಂಕರ ಭಾಷ್ಯ. 21ನೇ ಭಾಷ್ಯ ಅದು ಶಂಕರ ಭಾಷ್ಯ. ಇವೆಲ್ಲ ಭಾಷ್ಯಾದಿ ಗ್ರಂಥಗಳನ್ನು ಅವರು ತಮ್ಮ ಗ್ರಂಥಗಳಿಂದ ಖಂಡನೆ ಮಾಡಿದರು. ವೇದವ್ಯಾಸರಿಗೆ ಸಮ್ಮತವಾಗಿರತಕ್ಕಂತಹ ಅರ್ಥ ಯಾವುದು, ವೇದವ್ಯಾಸ ಸಮ್ಮತವಾಗಿರತಕ್ಕಂತಹ ನಿರ್ಣಯಗಳನ್ನು ನಿರೂಪಣೆ ಮಾಡಿದರು. ಇವರು ರಚನೆ ಮಾಡಿರತಕ್ಕಂತಹ ಭಾಷ್ಯ ಅದು 22ನೇ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ. ಅದನ್ನೇ ವಿಸ್ತಾರವಾಗಿ ಹೇಳತಕ್ಕಂತಹ ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನಕ್ಕೆ ಜಯತೀರ್ಥರು ನ್ಯಾಯಸುಧೆ ಬರೆದರು. ಹಾಗೆಯೇ ಬ್ರಹ್ಮಸೂತ್ರದ ಸಂಕ್ಷಿಪ್ತವಾದ ವಿವರಣೆ ಸಂಗ್ರಹ ಅದು ಅಣುಭಾಷ್ಯ ಮತ್ತು ನ್ಯಾಯ ವಿವರಣ. ಹೀಗೆ ಬ್ರಹ್ಮಸೂತ್ರಗಳ ಮೇಲೆ 4 ಗ್ರಂಥಗಳನ್ನು ಶ್ರೀಮದಾಚಾರ್ಯರು ರಚನೆ ಮಾಡುತ್ತಾರೆ. ಭಾಷ್ಯವನ್ನು ರಚನೆ ಮಾಡಿ ಬದರಿಕಾಶ್ರಮಕ್ಕೆ ಹೋಗಿ ಅವರಿಗೆ ಸಮರ್ಪಣೆ ಮಾಡಿ ನಿನ್ನ ಆಜ್ಞೆಯನ್ನು ಪಾಲಿಸಿದ್ದೇನೆ, ಪ್ರೀತನಾಗು ಅಂತ ಹೇಳ್ತಾರೆ. ಇದು ಮಧ್ವಾಚಾರ್ಯರಾಗಿ ಮಾಡಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಕಾರ್ಯ. ಮಧ್ವಾಚಾರ್ಯರಾಗಿ ಅವತರಿಸಿ ವಾಯುದೇವರಿಗೆ ಏನು ಮಾಡಿದರು ಎಂಬುದನ್ನು ವಿಜಯದಾಸರು ಒಂದು ಸುಳಾದಲ್ಲಿ ಹೇಳ್ತಾರೆ. ವಸುಧೆಯೊಳಗೆ ಜನಿಸಿ ವಾಸುದೇವನೆಂಬ ಪೆಸರಿಲಿ ಮೆರೆದು ರಕ್ಕಸ ಸಂಕರಣ ಮುರಿದು ದಶಪ್ರಕರಣ ಸೂತ್ರ ವ್ಯಾಖ್ಯಾನ ದಶ ಉಪನಿಷದ್ಭಾಷ್ಯ ಗೀತಾ ತ್ರಯ ತಾತ್ಪರ್ಯ ಯಶವ ಯಮಕ ಭಾರತ ಸದಾಚಾರ ಸ್ಮೃತಿ ದ್ವಾದಶ ಸ್ತೋತ್ರ ಕೃಷ್ಣಾಮೃತ ಮಹಾರ್ಣವ ಮೇಣು ಅಸಮತಂತ್ರಸಾರ ಜಯಂತಿ ನಿರ್ಣಯ ಹಸನಾಗಿ ಯತಿಕಲ್ಪ ನರಸಿಂಹ ನಖಸ್ತುತಿ ಇನಿತು ರಸಪೂರಿತವಾಗಿ ಪಸರಿದವು ಅಂತ ಹೇಳ್ತಾರೆ. ವಾಸುದೇವನಾಗಿ ಅವತಾರ ಮಾಡಿ ರಕ್ಕಸ ಸಂಕರಣ ಮುರಿದು ದಶಪ್ರಕರಣದ ರಚನೆ ಮಾಡಿದರು. ದಶಪ್ರಕರಣಗಳು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ, 4 ರೀತಿಯಲ್ಲಿ ವ್ಯಾಖ್ಯಾನ, 10 ಉಪನಿಷತ್ತುಗಳಿಗೆ ಭಾಷ್ಯ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಯಮಕ ಭಾರತ, ಸದಾಚಾರ ಸ್ಮೃತಿ, ದ್ವಾದಶ ಸ್ತೋತ್ರ, ಶ್ರೀಕೃಷ್ಣಾಮೃತ ಮಹಾರ್ಣವ, ತಂತ್ರಸಾರ ಸಂಗ್ರಹ, ಜಯಂತಿ ನಿರ್ಣಯ, ಯತಿಪ್ರಣವ ಕಲ್ಪ, ನರಸಿಂಹ ನಖಸ್ತುತಿ ಇವೇ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿದರು. ಇವೆಲ್ಲ ಇನಿತು ರಸಪೂರಿತವಾಗಿ ಪಸರಿದವು, ಬಹಳ ಚೆನ್ನಾಗಿ ಇವುಗಳು ಹರಡಿದವು. ತ್ರಿದಶ ಮೇಲೆ 7 ರಂಜಿಸುವ ಸುಧಾ ಕಥಾ ಪ್ರಸರವಾಗಲದು ತಾಮಸ ಜ್ಞಾನ ಪರಿದು ಕಿಮಸನೆ ನಾಮ ವಿಜಯ ವಿಠಲ ನೆನೆದು ದುರುಳ ಸಂಕರನ ಉತ್ತರವನ್ನು ಖಂಡಿಸಿ ಪರಮಾತ್ಮ ಅಖಿಲ ಜೀವರಿಗೆ ಭಿನ್ನವೆಂದು ಬಿರಿದು ಡಂಗುರ ಹೊಯ್ಸಿ ಧರೆಯಲು ಮೆರೆದು ಶ್ರೀಹರಿಯಲ್ಲದೆ ಅನ್ಯತ್ರ ಪರದೈವ ಇಲ್ಲೆಂದು ದರ್ಶನ ಗ್ರಂಥ ಶಿಷ್ಯರಿಗೆ ಬೋಧಿಸಿ ವೀರವರ ವೈಷ್ಣವರನ ಉದ್ಧರಿಸಿದ ಭಾರತೀಯ ರಸ ಜಗದ್ಗುರು ಧರೆಯ ರಸ ಗದಾಧರ ವಿಜಯ ವಿಠಲನ ಚರಣ ವಿನುತನೆ ಎಂಬುದಾಗಿ ಈ ಒಂದು ಸುಳಾದಿಯಲ್ಲಿ ಅವರು ಮಾಡಿದ ಅಪಾರವಾಗಿರತಕ್ಕಂತಹ ಸಾಧನೆಯನ್ನು ಸಂಗ್ರಹಿಸ್ತಾರೆ. ಹೀಗೆ ವಾಯುದೇವರು ಮಧ್ವಾಚಾರ್ಯರಾಗಿ ಸತ್ಯಾಸ್ತ್ರಗಳನ್ನು ರಚನೆ ಮಾಡಿದರು, ದುರ್ಮತಗಳನ್ನು ಖಂಡನೆ ಮಾಡಿದರು. ಈ 21 ಭಾಷ್ಯಗಳು ಕೂಡ ಇವುಗಳಿರ್ತಕ್ಕಂತಹ ಒಂದು ಅಸ್ವಾರಸ್ಯ, ಇವುಗಳಿರ್ತಕ್ಕಂತಹ ದೋಷಗಳನ್ನು ಅವರು ಎತ್ತಿ ತೋರಿಸ್ತಾರೆ. 21 ದುರ್ಭಾಷ್ಯಗಳು ಭಾರತಿ ವಿಜಯ, ಸಂವಿಧಾನಂದ, ಬ್ರಹ್ಮಘೋಷ, ಶತಾನಂದ, ಉದ್ಧವ, ವಿಜಯ, ರುದ್ರಭಟ್ಟ, ವಾಮನ, ಯಾದವ ಪ್ರಕಾಶ, ರಾಮಾನುಜ, ಭರ್ತೃಪ್ರಪಂಚ, ದ್ರವಿಡ, ಬ್ರಹ್ಮದತ್ತ, ಭಾಸ್ಕರ, ಪಿಶಾಚ, ವೃತ್ತಿಕಾರಕ, ವಿಜಯಭಟ್ಟ, ವಿಷ್ಣುಕ್ರಾಂತ, ವಾದೀಂದ್ರ, ಮಾಧವದಾಸ, ಸಂಕರಾಂತ್ ಹೀಗೆ 21 ಭಾಷ್ಯಗಳು. ಇವುಗಳನ್ನು ವಿಮರ್ಶೆ ಮಾಡಿ ಈ ಒಂದು ಭಾಷ್ಯಗಳಲ್ಲಿ
ವೇದವ್ಯಾಸರಿಗೆ ಸಮ್ಮತವಾಗಿರತಕ್ಕಂತಹ ಅರ್ಥ ಇಲ್ಲವೇ ಇಲ್ಲ ಅಂತ ತೋರಿಸಿ ವೇದವ್ಯಾಸರಿಗೆ ಸಮ್ಮತವಾಗಿರತಕ್ಕಂಥ ಅರ್ಥವನ್ನು ನಿರೂಪಣೆ ಮಾಡಿದವರು. ವೈಷ್ಣವ ಸಿದ್ಧಾಂತ ಇದು ಅನಾದಿ ಪ್ರಾಪ್ತವಾಗಿರುವಂಥದ್ದು. ಇಂತಹ ಅನಾದಿಯಾಗಿರತಕ್ಕಂತಹ ಈ ಪರಂಪರೆಯನ್ನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಇಮಂ ವೈವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನಮೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ ಸ ಏವಾಯಂ ಮಯಾ ತೇಜ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಯೋಗ ಅದ್ಯಾವುದು? ನಿವೃತ್ತ ಕರ್ಮ ರೂಪವಾಗಿರತಕ್ಕಂತಹ ಯೋಗ. ಇದನ್ನೇ ಜ್ಞಾನೋಪಾಯ ಅಂತ ಹೇಳಿದ ಕೃಷ್ಣ. ಇಂತಹ ಜ್ಞಾನವನ್ನು ನಾನು ಮೊದಲಿಗೆ ಸೂರ್ಯನಿಗೆ ಉಪದೇಶ ಮಾಡಿದೆ. ಸೂರ್ಯ ತನ್ನ ಮಗನಾಗಿರತಕ್ಕಂತಹ ಶ್ರಾದ್ದದೇವನಿಗೆ ಮನುವಿಗೆ ಉಪದೇಶ ಮಾಡಿದ. ಆ ಮನು ಇಕ್ಷ್ವಾಕುವಿಗೆ ಉಪದೇಶ ಮಾಡಿದ. ಆ ಇಕ್ಷ್ವಾಕುವಿನಿಂದ ಒಂದು ಪರಂಪರಾ ಪ್ರಾಪ್ತವಾಗಿ ಈ ಜ್ಞಾನ ಎಲ್ಲ ರಾಜರ್ಷಿಗಳಿಗೆ ಪ್ರಾಪ್ತವಾಯಿತು. ಮುಂದೆ ಮಹತ್ತರವಾಗಿರತಕ್ಕಂತಹ ಕಾಲ ಉರುಳಿ ಈ ಯೋಗಜ್ಞಾನ ನಷ್ಟವಾಯಿತು. ನೀನು ನನ್ನ ಭಕ್ತನೂ ಸಖನೂ ಆಗಿದ್ದರಿಂದ ಅಂತಹ ಅನಾದಿಯಾಗಿರತಕ್ಕಂತಹ ಆ ಜ್ಞಾನ ರಹಸ್ಯವನ್ನು ಉಪದೇಶ ಮಾಡ್ತಾ ಇದ್ದೇನೆ ಅಂತ ಕೃಷ್ಣ ಗೀತೆಯಲ್ಲಿ ಏನು ಹೇಳಿದ್ದಾನೆ ಅದೇ ಸಿದ್ಧಾಂತ, ಅದೇ ವೈಷ್ಣವ ಸಿದ್ಧಾಂತ. ಅದನ್ನೇ ಶ್ರೀಮದಾಚಾರ್ಯರು ತಮ್ಮ ಗೀತಾ ಭಾಷ್ಯದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಸಚ್ಚಾಸ್ತ್ರಗಳನ್ನು ರಚನೆ ಮಾಡಿ ಅನೇಕ ದುರ್ಮತಗಳನ್ನು ಖಂಡನೆ ಮಾಡಿ ಪರಂಪರಾ ಪ್ರಾಪ್ತವಾಗಿರತಕ್ಕಂತಹ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದವರು ಶ್ರೀಮದಾಚಾರ್ಯರು ಅಂತ ಈ ಗದ್ಯದಲ್ಲಿ ಹೇಳ್ತಾ, ಮುಂದೆ ಇನ್ನೂ ಕೆಲವು ವಿಶೇಷಣಗಳೊಂದಿಗೆ ಅವರ ಬಗ್ಗೆ ಬರೀತಾರೆ. ಅತಯೇವ ಭಗವತ್ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ಸನ್ನಿಧೌ ಪೂಜ್ಯಾನಾಂ ತದಾ ಭಗವತಾ ದತ್ತವರಾಣಾಂ. ಆದ್ದರಿಂದಲೇ ಈ ಒಂದು ಕಾರ್ಯವನ್ನು ಮಾಡಿದ್ದರಿಂದಲೇ ಒಂದು ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಸಕಲ ದುರ್ಮತಗಳ ಭಂಜನೆ ಮಾಡಿದ್ದು, ಸಚ್ಚಾಸ್ತ್ರ ರಚನೆ ಮಾಡಿದ್ದು. ಇದನ್ನು ಮಾಡಿದ್ದರಿಂದಲೇ ಅವರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದರು. ಶ್ರೀಹರಿಯ ಆಜ್ಞೆಯಂತೆ ಭೂಮಿಯಲ್ಲಿ ಅವತಾರ ಮಾಡಿ ಈ ಕಾರ್ಯಗಳನ್ನು ಮಾಡಿದ್ದರಿಂದಲೇ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ, ಶ್ರೀಹರಿಯ ಪರಮಾನುಗ್ರಹಕ್ಕೆ ಇವರು ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು. ಸರ್ವದಾ ಭಗವದಾಜ್ಞೆಯ ಭಗವತ್ಸನ್ನಿಧೌ ಪೂಜ್ಯಾನಾಂ, ಎಲ್ಲ ಕಾಲದಲ್ಲಿ ಭಗವಂತನ ಆಜ್ಞೆಯಿಂದ ಭಗವಂತನಿಂದ ಕೊಡಲ್ಪಟ್ಟಂತಹ ವರವುಳ್ಳಂತಹ ಶ್ರೀಮದಾಚಾರ್ಯರು ಅಂತ ಈಗ ಅರ್ಥ. ಅತಯೇವ, ಹೀಗೆ ಭಗವಂತನ ಆಜ್ಞೆಯನ್ನು ನೆರವೇರಿಸಿದ ಕಾರಣದಿಂದಲೇ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ, ಭಗವಂತನ ಪರಮ ಅನುಗ್ರಹಕ್ಕೆ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗಿರತಕ್ಕಂತಹ ಸರ್ವದಾ ಎಲ್ಲ ಕಾಲದಲ್ಲಿಯೂ ಭಗವಂತನ ಆಜ್ಞೆಯಿಂದ ಭಗವತ್ ಸನ್ನಿಧವು, ಆ ಭಗವಂತನ ಸನ್ನಿಧಿಯಲ್ಲಿ ಭಗವಂತನಿಂದ ದತ್ತವರಾಣಾಂ ಕೊಡಲ್ಪಟ್ಟ ವರವುಳ್ಳಂತಹ ಶ್ರೀಮದಾನಂದ ತೀರ್ಥರ ಅಂತ ಈ ಒಂದು ಗದ್ಯದಲ್ಲಿರತಕ್ಕಂತಹ ಪದಗಳ ಅರ್ಥ. ಎಲ್ಲ ದುರ್ಮತಗಳನ್ನು ಖಂಡನೆ ಮಾಡಿ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಗ್ರಂಥಗಳನ್ನು ರಚಿಸಿ ಸಮರ್ಪಣೆ ಮಾಡಿದ್ದರಿಂದ ಪರಮಾತ್ಮ ಇವರ ಈ ಕಾರ್ಯಕ್ಕೆ ತುಂಬ ಪ್ರಸನ್ನನಾದ. ಹಾಗಾಗಿ ಅವ ತನ್ನ ಪೂಜಾ ಕಾಲದಲ್ಲಿ ತನ್ನ ಸಮ್ಮುಖದಲ್ಲಿಯೇ ವಾಯುದೇವರು ಪೂಜಿಸಲ್ಪಡಬೇಕು ಅಂತ ವರ ಇತ್ತ. ಹಾಗಾಗಿಯೇ ಬರೀ ನಮ್ಮಲ್ಲಿ ಪದ್ಧತಿ ಇಲ್ಲ, ಬರೀ ವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಇಲ್ಲವೇ ಇಲ್ಲ. ಅಲ್ಲಿ ಮುಖ್ಯ ಪ್ರಾಣನನ್ನು ಪ್ರತಿಷ್ಠೆ ಮಾಡ್ತಾರೆ. ಯಾಕೆ ಅಂದರೆ ಪರಮಾತ್ಮನ ಸಮ್ಮುಖದಲ್ಲಿ ವಾಯುದೇವರು ಕೂಡ ಪೂಜಿಸಲ್ಪಡಬೇಕು. ಅದು ಅವರಿಗೆ ಕೊಟ್ಟಂತಹ ಪರಮಾತ್ಮ ಕೊಟ್ಟಂತಹ ವರ. ಆದ್ದರಿಂದ ಲಕ್ಷ್ಮೀನಾರಾಯಣರ ಜೊತೆಗೆ ನಾವು ಮುಖ್ಯ ಪ್ರಾಣದೇವರ ಪೂಜೆಯನ್ನು ಮಾಡಲೇಬೇಕು. ಮುಖ್ಯ ಪ್ರಾಣದೇವರ ಪೂಜೆಯನ್ನು ಮಾಡತಕ್ಕಂತಹ ಒಂದು ಪದ್ಧತಿ ಸಂಪ್ರದಾಯ
ಮಾಧ್ವರಲ್ಲಿ ಮಾತ್ರ ಇದೆ, ಉಳಿದವರಲ್ಲಿ ಇಲ್ಲ. ಲಕ್ಷ್ಮೀನಾರಾಯಣರೊಂದಿಗೆ ಮುಖ್ಯಪ್ರಾಣದೇವರ ಪೂಜೆಯನ್ನು ಕೂಡ ಮಾಡಲೇಬೇಕು. ಅದು ಪರಮಾತ್ಮ ವಾಯುದೇವರಿಗೆ ಕೊಟ್ಟಂತಹ ವರ. ಈ ಮುಖ್ಯಪ್ರಾಣದೇವರ ಪೂಜೆ ಮಾಡದೆ ಕೇವಲ ಲಕ್ಷ್ಮೀನಾರಾಯಣನ ಪೂಜೆ ಮಾಡಿದರೆ ಆ ಪೂಜೆ ಅಸಂಪೂರ್ಣವಾಗುತ್ತೆ, ಅದರಿಂದ ಪರಮಾತ್ಮ ಪ್ರಸನ್ನನಾಗುವುದಿಲ್ಲ ಅಂತ ಅಭಿಪ್ರಾಯ. ಹೀಗೆ ಈ ರೀತಿಯಾಗಿ ಈ ಹಿಂದೆ ಹೇಳಿದ ಕಾರ್ಯಗಳನ್ನು ಆಚಾರ್ಯರು ಮಾಡಿದ್ದರಿಂದ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರಾದರು. ಅವರು 3 ಅವತಾರಗಳಲ್ಲಿ ಕೂಡ ಹನುಮನಾಗಿ, ಭೀಮನಾಗಿ, ಮಧ್ವರಾಗಿ ಆ ಶ್ರೀಹರಿಯ ಸೇವೆಯನ್ನು ಭಗವತ್ ಕಾರ್ಯ ಸಾಧಕ, ಭಗವಂತನ ಕಾರ್ಯವನ್ನು ಸಾಧಿಸಿದರು. ಹಾಗಾಗಿ ಸರ್ವದಾ ಶ್ರೀಹರಿಯ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು. ಅವರ 3 ಅವತಾರಗಳಲ್ಲಿ ಹನುಮದ ಅವತಾರದಲ್ಲಿ ಅದೃಶ್ಯವಾಗಿರತಕ್ಕಂತಹ ಸೇವೆಯನ್ನು ಕಂಡು ಸಂಪ್ರೀತನಾಗಿರತಕ್ಕಂತಹ ಶ್ರೀರಾಮ ಇವರ ಸೇವೆಗೆ ಪ್ರತಿಯಾಗಿ ಅವ ಮೋಕ್ಷವನ್ನು ಕೊಟ್ಟರೂ ಕೂಡ ಕಡಿಮೆನೇ ಅಂತ ಭಾವಿಸಿ ಅವನಿಗೆ ಸಹಭೋಗವನ್ನು ಕೊಡ್ತಾನೆ. ಸಹಭೋಗ ತನ್ನ ಒಂದು ರೂಪವನ್ನು ಶ್ರೀರಾಮ ಹನುಮಂತರಿಗೆ ಮೀಸಲಾಗಿಟ್ಟು ನಿತ್ಯ ಆ ರೂಪವನ್ನು ಸಂದರ್ಶನ ಮಾಡತಕ್ಕಂತಹ ಭಾಗ್ಯವನ್ನು ಕೊಡ್ತಾನೆ. ಆ ಹನುಮಂತ ದೇವರು ಇವತ್ತಿಗೂ ಕೂಡ ಕಿಂಪುರುಷ ಖಂಡದಲ್ಲಿದ್ದುಕೊಂಡು ಆ ರಾಮನನ್ನು ನೋಡ್ತಾ ಅವರು ವಿಶೇಷವಾಗಿ ರಾಮನ ಧ್ಯಾನ ಮಾಡ್ತಾನೇ ಇರ್ತಾರೆ. ಹೀಗೆ ಹನುಮಂತನಿಗೆ ನಿತ್ಯ ಸಂದರ್ಶನ ಭಾಗ್ಯವನ್ನು ಕೊಟ್ಟ. ಆಮೇಲೆ ಎಲ್ಲ ಜೀವರಿಗಿಂತಲೂ ಅಧಿಕವಾಗಿರತಕ್ಕಂಥ ಭಕ್ತಿ, ಯಾವ ಜೀವರು ಅಷ್ಟು ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನಿರವಧಿಕವಾದ ನಿತ್ಯವಾದ ಪ್ರವೃದ್ಧವಾದ ಭಕ್ತಿಯನ್ನು ಅನುಗ್ರಹ ಮಾಡಿದ. ಮತ್ತು ಸಹಭೋಗವನ್ನು ಕೊಟ್ಟ. ಮುಂದೆ ಅವರು ಬ್ರಹ್ಮನಾಗಿ ಸತ್ಯಲೋಕದ ಅಧಿಪತಿಯಾಗಿ ಅವರು ಈ ಸಹಭೋಗವನ್ನು ಮಾಡತಕ್ಕಂತಹ ಅನುಗ್ರಹವನ್ನು ಮಾಡಿದ. ಭೋಗಾಶ್ಚ ಯಾನಿ ಚ ಕರ್ಮಜಾತಾನಿ ಅನಾದ್ಯನಂತಾನಿ ಮಮೇಹ ಸಂತಿ ಮದಾಜ್ಞಾತಾನಿ ಅಖಿಲಾನಿ ಸಂತಿ ಧಾತುಪದೇತ ಸಹಭೋಗ ನಾಮ. ಸಹಭೋಗವನ್ನು ಭಾಗವತ ತಾತ್ಪರ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಈ ಹನುಮಂತನಾಗಿ ಆ ಸೀತಾನ್ವೇಷಣ ಕಾರ್ಯವನ್ನು ಮಾಡಿ ರಾಮದೇವರಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂಥ ಹನುಮಂತ ದೇವರು ಮುಂದೆ ಭೀಮನಾಗಿ ಭೀಮಾವತಾರದಲ್ಲಿ ಆ ಕೃಷ್ಣನ ಒಂದು ಭೂಭಾರಣ ಕಾರ್ಯದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸಿದವ. ಅಷ್ಟು ಸೇವೆ ಸಲ್ಲಿಸದಂತಹ ವ್ಯಕ್ತಿ ಬೇರೆ ಯಾರೂ ಇಲ್ಲ. ಹಾಗಾಗಿಯೇ ಕೃಷ್ಣನಿಗೆ ಭೀಮನಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರೀತಿ ವಿಶ್ವಾಸ. ದುರ್ಯೋಧನಾದಿ 100 ದುಷ್ಟ ಸಹೋದರರನ್ನು, 100 ಮಂದಿ ಕೀಚಕರನ್ನು, ಉಪಕೀಚಕರನ್ನು ಭೀಮ ಒಬ್ಬನೇ ಕೊಲ್ತಾನೆ. ಜರಾಸಂಧ, ಬಕ, ಕಿರ್ಮಿರ ಇವರೆಲ್ಲ ಅವಧ್ಯರಾಗಿದ್ದರು. ಇವರೆಲ್ಲ ಕೊಂದು ಈ ಒಂದು ವಿಶಿಷ್ಟ ಕಾರ್ಯಗಳನ್ನು ಶ್ರೀಕೃಷ್ಣನ ಪ್ರೀತಿಕರವಾಗಿರತಕ್ಕಂತಹ ಯಜ್ಞ ಅಂತ ಆಚರಿಸಿ ಕೃಷ್ಣನಲ್ಲಿಯೇ ಸಮರ್ಪಣೆ ಮಾಡ್ತಾನೆ. ಈ ವಿಚಾರವನ್ನು ನಾವು ಮಧ್ವನಾಮದಲ್ಲಿ ನೋಡಿದ್ದೇವೆ. ಇಂತಹ ಕಾರ್ಯವನ್ನು ಭೀಮನಲ್ಲದೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಭೀಮ ಪಾತ್ರನಾಗ್ತಾನೆ. ಹಾಗೆಯೇ 3ನೇ ಅವತಾರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಇತರರಿಗೆ ಅಸಾಧ್ಯವಾಗಿರತಕ್ಕಂತಹ ಕಾರ್ಯ ಅಂತ ಭಾವಿಸಿ ಭಗವಂತ ಏನು ಆಜ್ಞೆ ಮಾಡ್ತಾನೆ, ಆ ಆಜ್ಞೆಯಂತೆ ಅವರು ಕಲಿಯುಗದಲ್ಲಿ ಅವತಾರ ಮಾಡಿ ಈ ಕಲಿಯಿಂದಲೇ ಅಭಿಮನ್ಯಮಾನವಾಗಿರತಕ್ಕಂತಹ ಕಲಿಯ ನಿತ್ಯ ಸ್ಥಾನವಾಗಿರತಕ್ಕಂತಹ ಅಂಧಂತಮಸ್ಸು ಏನಿದೆ ಅದನ್ನು ದೊರಕಿಸ್ತಕ್ಕಂತಹ ಸಕಲ ದುರ್ಮತಗಳು ಇಲ್ಲಿ ವ್ಯಾಪಕವಾಗಿ ಹರಡಿದ್ದು. ಅಂತಹ ಆ ದುರ್ಮತಗಳನ್ನು ಖಂಡಿಸಿ ಸಯುಕ್ತಿಕವಾಗಿ ಸಪ್ರಮಾಣವಾಗಿ ಖಂಡಿಸಿ
ಸದ್ವೈಷ್ಣವ ಸಿದ್ಧಾಂತ ತತ್ವವನ್ನು ಸ್ಥಾಪನೆ ಮಾಡಿದಂತಹ ಈ ಸೇವೆ ಇದು ಸಾಮಾನ್ಯ ಸೇವೆಯಾ? ರುದ್ರಾದಿ ಅನ್ಯ ದೇವತೆಗಳಿಂದಲೂ ಕೂಡ ದುಸ್ಸಾಧ್ಯವಾಗಿರತಕ್ಕಂತಹ ಕಾರ್ಯ. ಇದರಿಂದ ಪ್ರೀತರಾಗಿರತಕ್ಕಂಥ ವೇದವ್ಯಾಸರೂಪಿ ಪರಮಾತ್ಮ ಈ ಸೂತ್ರ ಭಾಷ್ಯವನ್ನು ಮಧ್ವಾಚಾರ್ಯರು ಸಮರ್ಪಣೆ ಮಾಡಿದಾಗ ಆ ಪ್ರಥಮ ಅವತಾರದಲ್ಲಿ ರಾಮಾವತಾರದಲ್ಲಿ ಸಹಭೋಗವನ್ನು ಅನುಗ್ರಹಿಸಿದ್ದ. ಅಂತಹ ಸಹಭೋಗವನ್ನೇ ಮತ್ತಷ್ಟು ವೃದ್ಧಿಗೊಳಿಸಿ ವಿಶೇಷ ಅನುಗ್ರಹ ಮಾಡಿದ. ಸಹಭೋಗಮನನ್ಯ ಲಭ್ಯಮಸ್ಮೈ ಹನುಮದ್ ರೂಪವತೆ ದದೌ ಪುರಾಹಿ ಅಂತ ಹೇಳುವ ಹಾಗೆ ಅಂತಹ ಒಂದು ಸಹಭೋಗವನ್ನು ಮುಖ್ಯ ಪ್ರಾಣದೇವರಿಗೆ ಪರಮಾತ್ಮ ಕರುಣಿಸ್ತಾನೆ. ಮುಖ್ಯ ಪ್ರಾಣದೇವರ ಒಂದು ವ್ಯಕ್ತಿತ್ವ ಅಂಥದ್ದು. ಅವರು ತಮ್ಮ ಮೂರೂ ಅವತಾರಗಳಲ್ಲಿಯೂ ಕೂಡ ಅವರು ಮಾಡಿದಂತಹ ಒಂದು ಭಗವಂತನ ಸೇವೆ, ಅದು ಮಾತ್ರ ಅಲ್ಲ, ಅವರು ಅನಂತ ರೂಪಗಳಿಂದ ಸಲ್ಲಿಸ್ತಕ್ಕಂತಹ ಒಂದು ಈ ಜಗತ್ಕಾರ್ಯ ನಿರ್ವಹಣೆ, ಅದನ್ನು ವಾಯುದೇವರನ್ನ ಬಿಟ್ಟು ಬೇರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರಿಗಿಂತ ಅಧಿಕವಾಗಿರತಕ್ಕಂತಹ ಅನುಗ್ರಹವನ್ನು ಹೊಂದಿದವರು ಯಾರೂ ಇಲ್ಲ. ಇವರನ್ನು ಆ ಪರಮಾತ್ಮ ಏಕಾಂತ ಭಕ್ತರಲ್ಲಿಯೂ ಶ್ರೇಷ್ಠರು, ಅಪ್ರತಿಮ ಭಕ್ತರಾಗಿರತಕ್ಕಂಥವರು. ಅಂತಹ ಪರಮಾತ್ಮನನ್ನು ಸೇವಿಸಿದಂತಹ ಇತರರಿಗೆ ಮೋಕ್ಷ ಅಷ್ಟೇ ಪ್ರತ್ಯುಪಕಾರ. ಆದರೆ ಸ್ವಭಾವ ಭಕ್ತನಾಗಿರತಕ್ಕಂತಹ ಹನುಮಂತನಿಗೆ ಅವು ಮಾಡಿದಂತಹ ಸೇವೆಗೆ ತಕ್ಕ ಯಾವ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀರಾಮ ಹೇಳ್ತಾನೆ. ಯದಿ ದದ್ಯಾದ್ ಭಕ್ತಿಯೋಗ ಫಲಂ ಮೋಕ್ಷಮಪೀಶ್ವರ ಭಕ್ತಿಯೋಗ ಫಲತ್ವೇನ ನ ತದ್ವೃಣೀಯು ಏವತೆ. ಭಾಗವತಾತ್ಮಲ್ಲಿ ಬರ್ತಕ್ಕಂಥ ಮಾತಿದು. ಈ ಮೋಕ್ಷವನ್ನು ಕೊಟ್ಟರೆ ಮೋಕ್ಷವನ್ನು ಕೂಡ ಇವರು ಸ್ವೀಕಾರ ಮಾಡೋದಿಲ್ಲ. ಇವರಿಗೆ ಬೇಕಾಗಿರುವಂಥದ್ದು ಭಕ್ತಿ. ಆ ಭಕ್ತಿಯ ಫಲ ಮೋಕ್ಷವೂ ಬೇಡ ಇವರಿಗೆ. ನೆಚ್ಛಂತ್ಯ ಸಾಯುಜ್ಯಮಪಿ ಫಲತ್ವೇನ ಹರಿರ್ಯದಿ ದದಾತಿ ಭಕ್ತಿ ಸಂತುಷ್ಟ ಎಂಬುದಾಗಿ ಭಾವತಾತ್ಪರ್ಯದಲ್ಲಿ ಬರುತ್ತೆ. ಭಕ್ತಿಯಿಂದ ಸಂಪ್ರೀತನಾಗಿ ಪರಮಾತ್ಮ ಸಾಯುಜ್ಯ ಮುಕ್ತಿಯನ್ನು ಕೊಟ್ಟರೂ ಕೂಡ ಅದನ್ನು ಫಲರೂಪವಾಗಿ ಸ್ವೀಕರಿಸಲಿಕ್ಕೆ ಇವರು ಇಚ್ಛೆ ಪಡೋದಿಲ್ಲ. ಆದ್ದರಿಂದ ಇಂತಹ ವಾಯುದೇವರ ಒಂದು ವ್ಯಕ್ತಿತ್ವ, ಇವರ ಒಂದು ವ್ಯಾಪ್ತಿ, ಆ ಪರಮಾತ್ಮ ಅನುಗ್ರಹ ಬಲದಿಂದ ಇವರು ಅನಂತ ಅಂಶಗಳಿಂದ ವಿಭಕ್ತರಾಗಿ ಎಲ್ಲ ಕಡೆ ವ್ಯಾಪಿಸಿದ್ದಾರೆ. ಇಡೀ ಜಗತ್ತನ್ನು ಧಾರಣ ಮಾಡಿದ್ದಾರೆ. ಎಲ್ಲಿ ಹರಿ ಇದ್ದಾನೆ ಅಲ್ಲೆಲ್ಲ ವಾಯುದೇವರಿದ್ದಾರೆ. ಇವರಿಬ್ಬರ ಉಭಯ ಸಾನ್ನಿಧ್ಯಕ್ಕೆ ಯಾವತ್ತೂ ಹಾನಿ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ವಿಚಾರಗಳನ್ನು ಈ ಎರಡು ಗದ್ಯಗಳಲ್ಲಿ ರಾಯರು ನಿರೂಪಣೆ ಮಾಡಿದ್ದಾರೆ. ಮುಂದೆ ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ ತಥಾ ಸಮಗ್ರ ರಕ್ಷಣೋಪೇತಾನಾಂ ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯಚ್ಛೇತೃಣಾಂ. ಇಂತಹ ವಾಯುದೇವರು ಇವರು ಎಲ್ಲರಿಗೂ ಮುಖ್ಯ ಗುರುಗಳು. ಇವರಲ್ಲಿ ಬ್ರಹ್ಮದೇವರಲ್ಲಿ ಯಾವ ಗುಣಗಳಿವೆ ಆ ಎಲ್ಲ ಗುಣಗಳು ಕೂಡ ಮಧ್ವಾಚಾರ್ಯರಲ್ಲಿ ಇವೆ ಎಂಬ ವಿಚಾರವನ್ನು ಈ ಗದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.